ಚಿಕ್ಕಬಳ್ಳಾಪುರ ನಗರದ ಎಚ್ಎಸ್ ಗಾರ್ಡನ್ನ ನಿವಾಸಿ 47 ವರ್ಷದ ಶೋಭಾ ಮೃತ ಮಹಿಳೆಯಾಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ಮರಳಕುಂಟೆ ಗ್ರಾಮದ ಶೋಭಾರನ್ನ 20 ವರ್ಷಗಳ ಹಿಂದೆ ನಗರದ ಎಚ್ಎಸ್ ಗಾರ್ಡನ್ನ ಶ್ರೀನಿವಾಸ್ಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಆದರೆ ಕುಡಿತವನ್ನೇ ಅಭ್ಯಾಸ ಮಾಡಿಕೊಂಡಿದ್ದ ಶ್ರೀನಿವಾಸ್ ಅಲಿಯಾಸ್ ಸೀನಪ್ಪ ಕೆಲಸ ಮಾಡದೆ ಉಂಡಾಡಿ ಗುಂಡನಂತೆ ಓಡಾಡಿಕೊಂಡಿದ್ದ. ಬೆಳೆದು ನಿಂತಿರುವ 3 ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ಶೋಭಾ ತರಕಾರಿ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ಲು. ಇದೇ ವಿಚಾರಕ್ಕೆ ಜಗಳ ನಡೆಯುತ್ತಿತ್ತಂತೆ. ಈತನ ಕುಡಿತ ಚಟ ಬಿಡಿಸೋಕೆ ದೊಡ್ಡಬಳ್ಳಾಪುರ ಸಮೀಪದ ಮದ್ಯ ವ್ಯರ್ಜನಾ ಕೇಂದ್ರಕ್ಕೆ ಸೇರಿಸಿದ್ರಂತೆ. ಇತ್ತೀಚೆಗಷ್ಟೇ ಅಲ್ಲಿಂದ ಬಂದ ಸೀನಪ್ಪ ರಾತ್ರಿ ಪತ್ನಿ ಜೊತೆ ಜಗಳವಾಡಿ ಹಲ್ಲೆ ನಡೆಸಿದ್ನಂತೆ. ರಾತ್ರಿ ಮಗನನ್ನ ತರಕಾರಿ ವ್ಯಾಪಾರಕ್ಕೆ ಕಳುಹಿಸಿ ಬೆಳಗ್ಗೆ ಬಂದು ನೋಡಿದಾಗ ಶೋಭಾ ಸಾವಿನ ಕುಣಿಕೆಗೆ ಶರಣಾಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಆದರೆ ಶೋಭಾ ಅವರ ತಲೆಯ ಮೇಲೆ ಬಲವಾಗಿ ಹೊಡೆದ ಗುರುತುಗಳು ಕಾಣುತ್ತಿದ್ದು, ಆದ್ದರಿಂದ ಮುಖವೆಲ್ಲ ರಕ್ತಮಯವಾಗಿದೆ. ಇದೀಗ ಶ್ರೀನಿವಾಸ್ ಹೊಡೆದು ಸಾಯಿಸಿದ್ದಾನೆ ಎಂದು ಸ್ವಂತ ಮಗ ಸಂಬಂಧಿಕರೇ ಆರೋಪಿಸುತ್ತಿದ್ದಾರೆ. ಶ್ರೀನಿವಾಸ್ ನಮ್ಮ ಅಪ್ಪ ಹೆಸರು. ನಮ್ಮಮ್ಮ ಹೆಸರು ಶೋಭಾ. ಡೈಲಿ ಬಂದು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದ. ಅದೇ ನಮ್ಮಮ್ಮ ತರಕಾರಿ ಮಿಕ್ಕೋಗಿ ಸ್ವಲ್ಪ ಅದು ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟು ಹೋಗೋದು ಕಲಿಸ್ಬಿಟ್ಲು. ಗಲಾಟೆ ಮಾಡ್ತಾನೇ ಇದ್ದ 11 ಗಂಟೆವರೆಗೂ. ನಾನು ಹೋಗೋ ಗಲಾಟೆ ಮಾಡ್ತಾಯಿದ್ದ. ನಾನು ಹತ್ತು ಕಡೆ ಹೋಗೋ ಬಟ್ಕೆ ನೋಡ್ಕೊಂಡು ಹೊಡೆದಾಕ್ಬಿಟ್ಟು ಸಾಯಿಸ್ಬಿಟ್ಟು ನೇತಾಕ್ಬಿಟ್ಟು ಅವನು ತಲೆಗೆ ಹೊಡೆದ್ಬಿಟ್ಟು ನೇತಾಕಿ ಸಾಯಿಸಾಕ. ರಕ್ತ ಎಲ್ಲಾದ್ರೂ ಬಂದಿದ್ಯಾ ಅಂತ? ರಕ್ತ ಐತೆ, ತಲೆ ಮೇಲೆಲ್ಲ ಐತಿ. ಹೊಡೆದು ಸಾಯಿಸ್ಬಿಟ್ಟಪ್ಪ ನನ್ನ ತಂಗಿನ. ಅಪ್ಪ ಅವಳು ಇಷ್ಟು ಹೇಳ್ದಪ್ಪ ಆಗೋಗಿದ್ಲಪ್ಪ. ನನ್ನ ಮಗನ ಯಾವಾಗ ಸಾಯಿಸ್ಬಿಟ್ಟು ನಮಗೆ ಗೊತ್ತಿಲ್ಲಪ್ಪ. ಅಮ್ಮ ಅಯ್ಯೋ ಅಪ್ಪ ಅಪ್ಪ ನನ್ನ ಮಗನ ಇನ್ನು ಯಾರು ಮಾಡಿರ್ತಾರಪ್ಪ. ನಾವೇನಕ್ಕೆ ನೋಡಿದೀವಪ್ಪ, ನಮ್ಗೆ ಗೊತ್ತಿಲ್ಲ. ಇವಾಗ ಬರ್ತಾ ಇದೀವಪ್ಪ ನಾವು. ಅಯ್ಯೋ ಯಾರು ಮಾಡ್ಕೊಂಡಿರ್ತಿದ್ದಿಂದ ಇಲ್ಲ, ಇವಾಗ ಮಾಡ್ಕೊಡ್ಲೇನಪ್ಪ ಅವಳು. ಬಪ್ಪ ಬಾಧೆ ಬಿದ್ದು ಮಕ್ಕಳು ಸಾಕತ್ಲೆ ರಾಮ ಮುಗಿಕೊಂಡ್ಬಿಟ್ಟಲ್ಲಪ್ಪ ಅವನ ಎದೆ ಮೇಲೆ. ಅಪ್ಪ ಅವನ ಮಕ್ಕ ಮುಚ್ಚಾಗ ಇಷ್ಟು ದಿನದಿಂದ ಅವನಿಗೆ ಬಿದ್ದಾಗ ಅವ್ನಿಗೆ ಯಾರು ಬಂದೈತಪ್ಪ. ಅಪ್ಪ ನಾವು ನೋಡಿಲ್ಲ, ಇವಾಗೇನಪ್ಪ ಬರ್ತಾ ಇರೋದು ನಾವು. ನನಗೆ ಗೊತ್ತಿಲ್ಲಪ್ಪ ಅಪ್ಪ. ಇನ್ನು ಶ್ರೀನಿವಾಸ್ ಕುಡಿತ ಚಟಕ್ಕೆ ಬಿದ್ದಿದ್ದ ಶ್ರೀನಿವಾಸ್ ಪ್ರತಿನಿತ್ಯ ಮಕ್ಕಳಿಗೆ ಹೆಂಡತಿಯರಿಗೆ ನರಕ ದರ್ಶನ ತೋರಿಸುತ್ತಿದ್ದಂತೆ. ಇದರಿಂದ ಬೇಸತ್ತ ಮಕ್ಕಳು ಒಬ್ಬ ಹೆಣ್ಣು ಮಗು ಮನೆ ಬಿಟ್ಟು ಬೆಂಗಳೂರಿನಲ್ಲಿ ವಾಸವಾಗಿದ್ಲಂತೆ. ಇನ್ನಿಬ್ಬರು ಓದಿಕೊಂಡು ಕೆಲಸ ಮಾಡಿಕೊಂಡು ತಾಯಿಯನ್ನ ಸಾಕಿಕೊಂಡಿದ್ರು. ಆದರೆ ರಾತ್ರಿಯೆಲ್ಲ ಗಂಡ ಹೆಂಡತಿ ಜಗಳವಾಗಿದೆ. ಅದೇನಾಯ್ತೋ ಏನು, ಬೆಳಿಗ್ಗೆ ಮನೆಯಲ್ಲಿ ಶೋಭಾ ಮೇಲೆ ಶ್ರೀನಿವಾಸ್ ಹಲ್ಲೆ ನಡೆಸಿ ನಂತರ ಆಕೆಯನ್ನ ಕೊಲೆ ಮಾಡಿ ಸೀರೆಯಿಂದ ಸಾವಿನ ಕುಣಿಕೆ ಹಾಕಿ ಪರಾರಿಯಾಗಿದ್ದಾನೆ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಏನು ಮಾಡಿಲ್ಲ ಅಲ್ಲೋಪ ನನ್ನ ಮಗನ ಇಲ್ಲಿ ಗದ್ದೆಂದ್ರಾಗ ಹಾಕ್ಬಿಟ್ಟವನೆ ಮುರಕ. ಅವಳು ಸತ್ತೋಗವಳೆ. ಸತ್ತೋಗ್ತಾನೆ ಪಟ್ ಅಂತ ಎತ್ಬಿಟ್ಟು ನೇಣು ಹಾಕ್ಬಿಟ್ಟವನೆ. ನೇಣು ಹಾಕ್ಬಿಟ್ಟು ಕಲ್ದಿರ ಹೋಗಿ ಪೊಲೀಸ್ ಸ್ಟೇಷನಾಗ ಕುತ್ಕೊಂಡ. ಅವನಂತೆ ಪೊಲೀಸ್ ಸ್ಟೇಷನಾಗ ಅವನಂತೆ ಪೊಲೀಸ್ ಸ್ಟೇಷನಾಗ ಅಲ್ಲಪ್ಪ ನನ್ನ ಮಗನು ಅವನ್ನೇ ಸಾಯಿಸಿರೋದು, ಇನ್ಯಾರು ಇಲ್ಲ. ಅಳಿನು ಅವಳ ಗಂಡ. ಅವನ ಬಾಯಾಗ ಹುಳ ಬಿದ್ದೋಗ್ಲಿ, ಅವಳ ಗಂಡನೇ. ದೊಡ್ಡ ಮಗಳನ್ನ 5 ತಿಂಗಳಾಗೈತೆ ಮನೆಯಿಂದ ಓಡಿಸಿ ಅವಳನ್ನ ಚಿಕ್ಕವಳನ್ನ ಓಡಿಸ್ಬೇಕು ಅಂತ ಇದು ಮಾಡ್ತಾ ಇದ್ನು. ಅಷ್ಟೊತ್ಕ ಅವ್ರಮ್ಮನ ಅವಳ ಅಡ್ಡ ಬಿದ್ದಿದ್ಕ ಇವಳು ಸಾಯಿಸ್ಬಿಟ್ಟು ಓಡೋಗವನು. ಅದೇ ಕಿತ್ತಾಡ್ಕೊಂಡು ಏನಿಂದ ಸಾಯಿಸವನ ಅವ್ನ ಮಕ್ಕಳು ನಂಗೆ ಏನಾರ ಗೊತ್ತ. ಅವ್ರು ನಮ್ಮ ಅಕ್ಕ ಆಗಬೇಕು, ನನ್ನ ತಂಗಿ ಆಗ್ತೀನಿ. ಅವರು ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಹೆದರಿಕೆ ಇರೋವಂಥ ವ್ಯಕ್ತಿ ಅಲ್ವೇ ಅಲ್ಲ. ಯಾಕಂದರೆ ಮದುವೆ ಆದವಾಗಿಂದನೂ ಅವ್ರಿಗಿದ್ದೇ ಕಷ್ಟ. ಅವ್ರು ಕುಡ್ದು ಬಂದು ಗಲಾಟೆ ಮಾಡಿ ಟಾರ್ಚರ್ ಮಾಡ್ತಿದ್ರು. 3 ಜನ ಮಕ್ಕಳು, 2 ಹೆಣ್ಮಕ್ಳು 1 ಗಂಡು ಮಗು. ಅಂಥ ಮಕ್ಕಳನ್ನ ಇವತ್ತು ಒಬ್ಳು LLB ಓದ್ತಿದ್ದಾಳೆ, ಒಬ್ಳು ಆಲ್ರೆಡಿ ಜಾಬ್ ಮಾಡ್ತಿದ್ದಾಳೆ, ಮಗ ತರಕಾರಿ ವ್ಯಾಪಾರ ಮಾಡ್ತಾನೆ. ಅಂಥ ಟೈಮಲ್ಲೇ ಮಕ್ಕಳನ್ನ ಓದ್ಸೋಕ್ಕಾಗದೇ ಇರೋ ಟೈಮಲ್ಲಿ, ಊಟ ತಿಂಡಿಗೂ ಕಷ್ಟ ಇರೋ ಟೈಮಲ್ಲೇ ನಮ್ಮ ಅಕ್ಕ ಸೂಸೈಡ್ ಮಾಡ್ಕೊಳ್ಲಿಲ್ಲ. ಇವತ್ತು ಮಗಳು ಜಾಬ್ ಮಾಡ್ತಿದ್ದಾಳೆ, ಮಗ ದುಡಿತಿದ್ದಾನೆ. ಸರ್ ಏನು ಗೊತ್ತಾ, ಕುಡಿಯೋದು ಗಲಾಟೆ ಮಾಡೋದು, ಕುಡಿಯೋದು ಗಲಾಟೆ ಮಾಡೋದು. ಇವಾಗಲೂ ಕುಡ್ದಿರೋ ನೆಪದಲ್ಲೇ ಏನೋ ಮಾಡಿರೋದು ಅವರು. ನಮ್ಮ ಅಕ್ಕ ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಇದಿರೋಳಲ್ಲ, ಆಯಿತಾ. ಬಾಡಿ ನೋಡೋಕೆ ಪೊಲೀಸವ್ರು ಕಳಿಸ್ತಾ ಇಲ್ಲ. ಬಂದೆ ಕಳಿಸ್ತಾ ಇಲ್ಲ ಪೊಲೀಸವರು. ಇವ್ರು ನಮ್ಮ ದೊಡ್ಡಮ್ಮ ನೋಡಿದ್ದಾರೆ, ಬ್ಲಡ್ ಸೋರ್ತಿದೆ ಅಂತೆ. ಆ್ಯಕ್ಚುಲಿ ಅವ್ರು ಫಸ್ಟೇ ಏನರಲ್ಲ ಹೊಡೆದು ಸಾಯಿಸಾಕಿದ್ದಾರೆ. ಅದು ಬ್ಲಡ್ ಎಲ್ಲ ಸೋರ್ತಿದೆ. ಸತ್ತೋದ್ಮೇಲೆ ನೇಣ್ಗೆ ಹಾಕ್ಬಿಟ್ಟು ಅವ್ರು ಹೊರಟೋಗಿರೋದು. ಹೋಗಿ ಅವರೇ ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಂಡಿದ್ದಾರಂತೆ, ನಾನೇ ಸಾಯಿಸಿರೋದು ಅಂತ ಹೇಳಿ.
ನಮ್ಮ ಅಕ್ಕ ಅಂತೂ ಯಾವುದೇ ಕಾರಣಕ್ಕೂ ಸೂಸೈಡ್ ಮಾಡ್ಕೊಳ್ಳೋ ವ್ಯಕ್ತಿ ಅಲ್ವೇ ಅಲ್ಲ. ನಾನು ಒಪ್ಕೊಳ್ಳಲ್ಲ, ಇದು ಯಾರು ಹೇಳಿದ್ರು ಒಪ್ಕೊಳ್ಳಲ್ಲ. ಇನ್ನು ಸ್ಥಳದಲ್ಲಿ ಮೃತ ಶೋಭಾಳ ತಾಯಿ, ಸಹೋದರಿಯರು ಹಾಗೂ ಆಕೆಯ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಹಾಗೂ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.